ರಾಮಾಪುರ ಎನ್ನುವ ಗ್ರಾಮದಲ್ಲಿ ನರೇಂದ್ರ ಎನ್ನುವವನು ಇದ್ದ. ಆ ಊರಲ್ಲಿ ಅವನಿಗೆ ಸ್ವಲ್ಪ ಹೊಲ ಇತ್ತು. ಆ ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಮನೆಯ ಹೊರಗಡೆ ತರಕಾರಿ ಗಿಡಗಳನ್ನು ಹಾಕಿ ತನ್ನ ಜೀವನವನ್ನು ನಡೆಸ್ಕೊಂಡೋಗ್ತಿದ್ದ. ಅವನಿಗೆ ಇನ್ನೂ ಮದುವೆ ಆಗಿರ್ಲಿಲ್ಲ. ಅವನಿಗೆ ಏನಾದ್ರೂ ಸಂಬಂಧ ಹುಡುಕಿದ್ರೆ ಅವನು ಒಬ್ನೇ ಇದ್ದಾನೆ, ಅವನಿಗೆ ಅಂತ ಯಾರೂ ಇಲ್ಲ ಅಂತ ಯಾರು ಹೆಣ್ಣು ಕೊಡ್ತಾ ಇರ್ಲಿಲ್ಲ. ಅದೇ ಊರಲ್ಲಿರುವ ಸುಬ್ಬಯ್ಯ ಎನ್ನುವ ವ್ಯಕ್ತಿ ನರೇಂದ್ರನ್ ಬಗ್ಗೆ ಎಲ್ಲಾ ವಿಷಯ ಗೊತ್ತಿದ್ದು ಅವರ ಮಗಳನ್ನು ಅವನಿಗೆ ಮದ್ವೆ ಮಾಡಿ ಕೊಡ್ಬೇಕು ಅಂತ ಆಲೋಚನೆ ಮಾಡಿದ್ರು. ಸರಿಯಾದ ಅದೇ ಸಮಯಕ್ಕೆ ನರೇಂದ್ರ ಎದುರಿಗೆ ಬಂದ. ಏನಪ್ಪ ನರೇಂದ್ರ, ಮೊನ್ನೆ ಹುಡುಗಿ ನೋಡಕ್ಕೆ ಹೋಗಿದ್ದೆ ಅಲ್ವಾ? ಏನಾದ್ರೂ ಸಂಬಂಧ ಸರಿ ಆಯ್ತಾ? ಇಲ್ಲ ಅಯ್ಯ, ಅವ್ರ ಮಗಳನ್ನ ನಾನು ಮದ್ವೆ ಮಾಡ್ಕೊಂಡ್ರೆ ನನಗಂತೂ ಯಾರೂ ಇಲ್ಲ. ನಾನ್ ಕೆಲ್ಸಕ್ಕೆ ಹೋದ್ರೆ ಅವಳು ಮನೆಯಲ್ಲಿ ಒಬ್ಳೇ ಇರ್ಬೇಕು ಅಂತ ನನಗ್ ಕೊಡ್ಲಿಲ್ಲ. ನೀನು ತುಂಬಾ ಒಳ್ಳೆಯವನು ನರೇಂದ್ರ. ನಾನ್ ನಿನ್ನ ಚಿಕ್ಕದ್ರಿಂದ ನೋಡ್ತಾ ಇದ್ದೀನಿ. ನಮ್ಮ ಹೊಲ ಕೂಡ ಹತ್ತಿರ ಇದೆ. ನೀನು ಯಾವ ರೀತಿ ಅಂತ ನನಗ್ ಗೊತ್ತಿಲ್ವಾ? ಹೇಳಿದ ಹಾಗೆ ನನ್ನ ಮಗಳನ್ನ ನಿನಗೆ ಕೊಟ್ಟು ಮದ್ವೆ ಮಾಡೋಣ ಅಂತ ಇದ್ದೀನಿ. ನಿನಗೆ ಒಪ್ಪಿಗೆ ಇದೆಯಾ? ಅಯ್ಯ, ನಿಮ್ಮ ಮಗಳು ತುಂಬಾ ಓದಿದ್ದಾರೆ. ಏನಪ್ಪ ನೀನು ಹಾಗೆ ಹೇಳ್ತಾ ಇದ್ದೀಯಾ? ನಿನ್ನಂತ ಒಬ್ಬ ಒಳ್ಳೆಯವನು ಸಿಗ್ತಾನಾ? ಸರಿ ಅಯ್ಯ, ನನಗೂ ಇಷ್ಟನೇ. ತಕ್ಷಣ ಅವರು ಮನೆಗೆ ಹೋಗಿ ನಡೆದ ವಿಚಾರದ ಬಗ್ಗೆ ತನ್ನ ಹೆಂಡತಿ ಜೊತೆ ಹೇಳಿದ್ರು. ಸಾವಿತ್ರಿ, ನಮ್ಮ ಮಗಳಿಗೆ ಒಳ್ಳೆ ಸಂಬಂಧ ನೋಡಿದೀನಿ, ಮದ್ವೆ ಮಾಡ್ಬೇಕು ಅಂತ ಇದ್ದೀನಿ. ಒಳ್ಳೆ ಕೆಲ್ಸನೇ ಮಾಡಿದೀರಾ. ಹೌದು, ಹುಡುಗ ಯಾರ್ರೀ? ಅವನೇ ನರೇಂದ್ರ, ನಮ್ಮ ಪಕ್ಕದ ಹೊಲದಲ್ಲಿ ಇದ್ದಾನೆ ಅಲ್ವಾ? ಅಯ್ಯೋ ಅವನಾ? ಅವನಿಗೆ ತಂದೆ ತಾಯಿ ಅಂತ ಯಾರೂ ಇಲ್ಲ. ಅವನ್ ಕೆಲ್ಸಕ್ಕೆ ಹೋದ್ರೆ ನಮ್ಮ ಮಗಳು ಕೂಡ ಮನೆಯಲ್ಲಿ ಒಬ್ಳೇ ಇರ್ಬೇಕು. ಅವಳಿಗೆ ಬೇಜಾರಾಗುತ್ತೆ ಕಣ್ರಿ. ಏನೇ ಹಾಗೆ ಹೇಳ್ತಾ ಇದ್ದೀಯಾ? ನಾವು ಕೂಡ ಇದೇ ಊರಲ್ಲಿ ತಾನೇ ಇದ್ದೀವಿ. ನಿನ್ ಮಗಳಿಗೆ ಬೇಜಾರಾದ್ರೆ ಅವಳು ಬಂದು ನಮ್ ಜೊತೆ ಇದ್ದೋಗ್ತಾಳೆ. ಹುಡುಗ ತುಂಬಾ ಒಳ್ಳೆ ಹುಡುಗ. ನಮ್ಮ ಮಗಳಿಗೆ ಅತ್ತೆ ಮಾವ ಅಂತ ಇದ್ರೆ ಖಂಡಿತ ನಮ್ಮ ಮಗಳು ಅವಳ ಅತ್ತೆ ಮಾವನ ನೋಡೋದೇ ಇಲ್ಲ. ಅವಳ ಜಿಪುಣತನದಿಂದ ಯಾರನ್ನು ಕೂಡ ಹತ್ರಕ್ಕೆ ಸೇರ್ಸದೇ ಇಲ್ಲ. ಅದೇ ಅವಳ ಗಂಡ ಅಂದ್ರೆ ಗಂಡನ ಮೇಲೆ ಸ್ವಲ್ಪ ಪ್ರೀತಿ ತೋರಿಸ್ತಾಳೆ. ನಮ್ಮ ಮಗಳಿಗೆ ಯಾವ ಕಷ್ಟ ಬಂದ್ರು ನಷ್ಟ ಬಂದ್ರು ಅವಳು ನಮ್ಮ ಮುಂದೆ ತಾನೇ ಇರ್ತಾಳೆ. ಸರಿ ರೀ, ನೀವ್ ಹೇಳಿದ್ಮೇಲೆ ಎಲ್ಲನೂ ಸರಿಯಾಗಿರುತ್ತೆ. ಮೊದ್ಲು ನಿಮ್ ಮಗಳನ್ನ ಕೇಳಿ. ಅಮ್ಮ ಸುಭದ್ರಾ, ಒಳಗೆ ಏನಮ್ಮ ಮಾಡ್ತಿದ್ದೀಯಾ? ಹೊರಗ್ ಬಾ. ಏನಪ್ಪ? ಏನಮ್ಮ ಮಾಡ್ತಾ ಇದ್ಯಾ? ಒಳಗೆ ಕೆಲಸ ಮಾಡ್ತಿದ್ದ? ಇಲ್ಲಪ್ಪ, ಅಮ್ಮ ತೊಂಡೆಕಾಯಿ ಎಲ್ಲ ಹಣ್ಣಾಗಿದೆ ಬೇಡ ಅಂತ ತೆಗ್ದು ಬಿಸಾಕಿದ್ರು. ಆದ್ರೆ ನಾನೋಗಿ ಅದನ್ನ ತೆಗ್ದು ಉಪ್ಪಿನಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಉಪ್ಪಿನಕಾಯಿ ಹಾಕ್ದೆ. ಚಳಿಗಾಲಕ್ಕೆ ತುಂಬಾ ಚೆನ್ನಾಗಿದೆ. ಮಧ್ಯಾಹ್ನ ಊಟಕ್ಕೆ ಬರುವಾಗ ಕೊಡ್ತೀನಿ. ಏನಮ್ಮ ಹೇಳ್ತಾ ಇದ್ದೀಯಾ? ತೊಂಡೆಕಾಯಿ ಉಪ್ಪಿನಕಾಯಿನೂ ಮಾಡ್ತಾರಾ? ಹೌದಪ್ಪ, ನಾನು ಒಂದು ಪುಸ್ತಕದಲ್ಲಿ ಓದಿದ್ದೆ. ಅದರ ಪ್ರಕಾರನೇ ಉಪ್ಪಿನಕಾಯಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಊಟ ಮಾಡುವಾಗ ನಿಮಗೂ ಕೊಡ್ತೀನಿ. ಹೌದಮ್ಮ, ಸರಿ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ನಾನ್ ನಿನ್ಗೆ ಒಂದು ಒಳ್ಳೆ ಸಂಬಂಧನ ನೋಡಿ ಬಂದಿದ್ದೀನಿ. ಹುಡುಗ ನಮ್ಮ ಪಕ್ಕದ ಬೀದಿಯಲ್ಲೇ ಇದ್ದಾನೆ. ನಾನ್ ನಿನಗೆ ಅವನ ಜೊತೆ ಮದ್ವೆ ಮಾಡ್ಬೇಕು ಅಂತ ಇದ್ದೀನಿ. ನೀನೇನ್ ಹೇಳ್ತೀಯಾ? ಸರಿಯಪ್ಪ, ನೀವು ಯಾವ ಸಂಬಂಧ ನೋಡಿದ್ರು ಸರಿ. ಹೀಗೆ ಸುಭದ್ರಾ ನರೇಂದ್ರನಿಗೆ ಎಲ್ಲರ ಸಮ್ಮುಖದಲ್ಲಿ ಮದ್ವೆಯನ್ನು ಮಾಡಿದ್ರು. ಒಬ್ಳೆ ಮಗಳು ಅಂತ ಮಗಳಿಗೆ ಬೇಕಾದ ಎಲ್ಲ ಮನೆ ವಸ್ತುಗಳನ್ನ ಕೊಟ್ಟಿದ್ರು. ಆದ್ರೆ ಅದನ್ನವಳು ಉಪಯೋಗ ಮಾಡ್ತಾ ಇರ್ಲಿಲ್ಲ. ಹೀಗೆ ಕೆಲವು ದಿನಗಳ ನಂತರ, ಸುಭದ್ರಾ, ನಾವು ಓದ್ಕೊಳ್ಳುವಂತ ಕಂಬಳಿ ತುಂಬಾನೇ ಹಳೇದಾಗಿದೆ. ಗಾಡ್ರೇಜ್ ಒಳಗೆ ಹೇಗೋ ಹೊಸ ಕಂಬಳಿ ಇದೆ ಅಲ್ವಾ, ಅದನ್ನ ತೆಗಿ. ಮೊದಲೇ ಚಳಿಕಾಲ. ಇವಾಗ ಅಷ್ಟೇ ಅಲ್ವಾ ಚಳಿಕಾಲ ಆರಂಭ ಆಗಿರೋದು. ಅಷ್ಟರಲ್ಲಿ ನಿಮ್ಗೆ ಹೊಸ ಬೆಡ್ಶೀಟ್ ಬೇಕಾ? ಇದು ಅರ್ಧೋಗಿದೆ ಅಂತನಾ? ಒಂದು ಪಂಚೆ ಇದೆ, ಅದನ್ನ ಈ ಬೆಡ್ಶೀಟಿಗೆ ಇಟ್ಟು ಹೊಲಿತೀನಿ. ಆವಾಗ ನೋಡ್ಲಿಕ್ಕೆ ಕೂಡ ಹೊಸದಾಗಿ ಕಾಣುತ್ತೆ. ಈ ಕಂಬಳಿನ ನೋಡೆ ಎಷ್ಟೊಂದು ಹಳೇದಾಗಿದೆ ಅಂತ. ಇದನ್ನ ಒದ್ಕೊಂಡ್ ಮಲ್ಕೊಂಡ್ರೆ ಸರಿಯಾಗುತ್ತಾ? ಹೇಳ್ ನೋಡೋಣ. ಏನ್ರಿ ನೀವು ಅದಕ್ಕೆ ಅಂತ ಹಳೆದು ಅಂತ ಎತ್ತಿ ಬಿಸಾಕ್ಬಿಡ್ತೀರಾ? ಏನೇ ನೀನು ಹೊಸದ್ ತೆಗ್ದು ಉಪಯೋಗ ಮಾಡೋಣ ಅಂದ್ರೆ ಹಳೆದ್ನೇ ಉಪಯೋಗ ಮಾಡೋಣ ಅಂತ ಹೇಳ್ತಿದೀಯಾ? ಸರಿ, ನಂಗೆ ಹೊಲಕ್ಕೆ ಹೋಗ್ಬೇಕು, ಹೋಗ್ಬರ್ತೀನಿ. ಹಾಗೆ ಅಂತ ಹೇಳಿ ಹೊರಟೋದ. ಹೀಗೆ ಸುಭದ್ರಾ ಕೂತ್ಕೊಂಡು ಅಡಿಗೆ ಮಾಡ್ತಾ ಇದ್ಲು. ನರೇಂದ್ರ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದ. ಸುಭದ್ರಾ, ಏನ್ ಅಡಿಗೆ ಮಾಡಿದೀಯಾ? ತುಂಬಾ ಹಸಿವಾಗ್ತಾ ಇದೆ. ಖಾರವಾಗಿ ಏನಾದ್ರೂ ಮಾಡಿಟ್ಟಿದೀಯಾ? ಒಳ್ಳೆ ಸಾರು ಮಾಡಿದೀನಿ ಕಣ್ರಿ. ನೀವು ತುಂಬಾ ಆಸೆಪಟ್ಟು ಊಟ ಮಾಡ್ತೀರಾ. ಹೌದಾ? ಹಾಗಾದ್ರೆ ತಗೊಂಬಾ. ಏನೇ ಎಲ್ಲ ಹಸಿ ಹಸಿಯಾಗಿ ಕಾಣ್ತಾ ಇದೆ? ಯಾವ ತರಕಾರಿ ಹಾಕ್ದೆ? ಇದು ಚಳಿಕಾಲ ರೀ. ಈ ಚಳಿಕಾಲದಲ್ಲಿ ಕ್ಯಾಬೇಜ್ ತಾನೇ ಚೆನ್ನಾಗಿ ಬೆಳೆಯೋದು. 3 ಕ್ಯಾಬೇಜ್ ಬಿಟ್ಟಿತ್ತು. ಅದನ್ನ ತಗೊಂಡೋಗಿ ಪಕ್ಕದ ಮನೆಯವರಿಗೆ ಮಾರಿ ಹಣ ತಗೊಂಡೆ. ಅದರ ಸೊಪ್ಪುಗಳಿತ್ತ, ಆ ಸೊಪ್ಪುಗಳಾಕಿ ಚೆನ್ನಾಗಿ ಸಾರು ಮಾಡಿಟ್ಟಿದ್ದೀನಿ. ಓ, ನೀನು ತುಂಬಾ ಬುದ್ಧಿವಂತೆ ಕಣೆ. ಚೆನ್ನಾಗಿ ಬೆಳೆದಿರುವ ಕ್ಯಾಬೇಜನ್ನು ತಗೊಂಡೋಗಿ ಮಾರಿ
ಅದರ ಸೊಪ್ಪುಗಳಿಂದ ಸಾರು ಮಾಡಿಟ್ಟಿದೀಯಲ್ವಾ, ಇದನ್ನ ಮನುಷ್ಯ ತಿಂತಾನಾ? ಇದರ ವಾಸನೆ ತುಂಬ ಹಸಿ ಹಸಿಯಾಗಿದೆ. ಅದಕ್ಕೆ ಅಂತ ಇದನ್ನ ತಗೊಂಡೋಗಿ ಕೆಳಗೆ ಚೆಲ್ಲಕ್ಕಾಗುತ್ತಾ? ಅದೆಲ್ಲ ಆಗೋದಿಲ್ಲ ರೀ. ಇದಕ್ಕೆ ಎಷ್ಟು ಖರ್ಚಾಗಿದೆ? ಚೆನ್ನಾಗಿ ಊಟ ಮಾಡಿ. ಈ ಕ್ಯಾಬೇಜ್ನ ಮಾರ್ದೆ ಅಲ್ವಾ, ಅದರ ಹಣದಿಂದಾದ್ರೂ ಮೀನ್ನ ತಗೊಂಬಂದು ಸಾರು ಮಾಡಿರ್ಬೋದಲ್ವಾ? ಬಾಯಿಗೆ ರುಚಿಯಾಗಿ ತಿಂದು ಎಷ್ಟು ದಿನಗಳಾಯಿತು. ಯಾಕೆನೆ ಹೀಗೆ ಮಾಡ್ತಾ ಇದ್ದೀಯಾ? ಚೆನ್ನಾಗಿ ಮಾತಾಡ್ತೀರಾ ನೀವು. ಮಾರ್ಕೆಟಿಗೆ ಹೋಗಿ ನೋಡಿ ಮೀನಿಗೆ ಎಷ್ಟು ಬೆಲೆ ಇದೆ ಅಂತ. ನರೇಂದ್ರನಿಗೆ ಆ ಅಡುಗೆ ಇಷ್ಟ ಆಗದೆ ಎದ್ದು ಹೊರಗಡೆ ಹೋದ. ತುಂಬಾ ದಿನಗಳ ನಂತರ ನರೇಂದ್ರನ ಚಿಕ್ಕಮ್ಮ ಅವ್ರನ್ನ ನೋಡ್ಲಿಕ್ಕೆ ಅವರ ಮನೆಗೆ ಬಂದಿದ್ರು. ಅಪ್ಪ ನರೇಂದ್ರ, ಚೆನ್ನಾಗಿದ್ದೀಯಾ? ನಿನ್ ಮದ್ವೆಗೆ ನನ್ನಿಂದ ಬರಕ್ಕಾಗಿಲ್ಲ. ಅವಾಗ ನನಗೆ ಮೈಗೆ ಹುಷಾರಿರ್ಲಿಲ್ಲ. ಚೆನ್ನಾಗಿದ್ದೀನಿ ಚಿಕ್ಕಮ್ಮ. ಮನೇಲಿ ಎಲ್ರು ಹೇಗಿದ್ದಾರೆ? ಅಣ್ಣ ತಂಗಿ ಎಲ್ರು ಚೆನ್ನಾಗಿದ್ದಾರಾ? ಚಿಂತೆ ಮಾಡ್ಬೇಡಿ, ನಿಮಗೆ ಮೈ ಹುಷಾರಿದೆ ಅಲ್ವಾ? ಇವಾಗ ಚೆನ್ನಾಗಿದ್ದೀನಪ್ಪ. ನಿಮ್ ಚಿಕ್ಕಪ್ಪ ಕೂಡ ಚೆನ್ನಾಗಿದ್ದಾರೆ. ನಮಸ್ಕಾರ ಅತ್ತೆ. ನಮಸ್ಕಾರ ಕಣಮ್ಮ. ಹುಡುಗಿನ ನೋಡಿದ್ರೆ ಒಳ್ಳೆ ಸಂಪ್ರದಾಯ ಮನೆತನದ ಹುಡುಗಿ ರೀತಿ ಕಾಣಿಸ್ತಿದ್ದಾಳೆ. ಇನ್ನೊಂದು ವಿಚಾರ ಏನು ಅಂದ್ರೆ, ಇನ್ನು 2 ದಿನ ನಾನು ಇಲ್ಲೇ ಇರ್ತೀನಿ. ಸೊಸೆಯ ಕೈ ಅಡಿಗೆ ರುಚಿ ನೋಡಿ ಆಮೇಲೆನೆ ಇಲ್ಲಿಂದ ಹೋಗೋದು. ಹಾಗೆ ಹೇಳಿದಾಗ ನರೇಂದ್ರ ಅವನ ಮನಸ್ಸಲ್ಲಿ, ಅವಳ ಅಡುಗೆ ತಿಂದ್ರೆ ನೀವು ಚಿಕ್ಕಪ್ಪನ ಹತ್ರ ಇವಾಗ್ಲೇ ಹೋಗ್ಬಿಡ್ತೀರಾ? ಏನೋ ಹೇಳ್ತಾ ಇದ್ದೀಯಾ? ಏನೂ ಇಲ್ಲ ಚಿಕ್ಕಮ್ಮ, ಸುಮ್ನೆ ಏನೋ ಹೇಳ್ದೆ. ಇಲ್ ನೋಡಮ್ಮ ಸುಭದ್ರಾ, ತುಂಬಾ ಚಳಿ ಆಗ್ತಿದೆ, ಹೋಗಿ ಟೀ ತಗೊಂಬ. ಇಲ್ ನೋಡಪ್ಪ ನರೇಂದ್ರ, ಇಲ್ಲಿ ಚಳಿ ಜಾಸ್ತಿ ಇದೆ. ರಾತ್ರಿ ಮಲ್ಕೊಳ್ಳುವಾಗ ನನಗೆ ಹೊಸ ಬೆಡ್ಶೀಟ್ ಬೇಕು. ಇಲ್ಲದಿದ್ರೆ ನನ್ನಿಂದ ಚಳಿ ತಡ್ಕೊಂಡು ನಿದ್ರೆ ಮಾಡಕ್ಕಾಗಲ್ಲ. ಹೀಗೆ ಮಾತಾಡ್ತಾ ಇರುವಾಗ ಟೀಯನ್ನು ತೆಗೆದುಕೊಂಡು ಬಂದ್ಲು. ಏನಮ್ಮ ಸುಭದ್ರಾ, ಯಾರಿಗಮ್ಮ ಈ ಟೀ? ಸಣ್ಣ ಗ್ಲಾಸಲ್ಲಿ ತಂದಿದೀಯಾ? ಇಷ್ಟು ಸಣ್ಣ ಗ್ಲಾಸಲ್ಲಿ ನಾನು ಕುಡಿಯೋದಿಲ್ಲ. ಪ್ರತಿದಿನ ನಾನು 2 ಸಲ ಟೀ ಕುಡಿತೀನಿ. ಹಾಗಾದ್ರೆ ನಿಮಗೇನೆ ಅರ್ಧ ಲೀಟ್ರ್ ಹಾಲು ಬೇಕು? ನಮಗೆ 1/4 ಲೀಟ್ರ್ ಸಾಕು. ನನಗೆ ಅರ್ಧ ಲೀಟರ್ ಸಾಕಾಗಲ್ಲಮ್ಮ, ನನಗೆ 2 ಲೀಟರ್ ಹಾಲು ಬೇಕಾಗುತ್ತೆ. ಚಿಕ್ಕಮ್ಮ, ನೀವು ಏನು ತಿಂತೀರಾ ಅಂತ ಹೇಳಿ, ಸುಭದ್ರಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಓ ಹೌದಾ? ಹಾಗಾದ್ರೆ ಸುಭದ್ರಾ, ನನಗಿವತ್ತು ಚಿಕನ್ ಬಿರಿಯಾನಿ ಮಾಡಿಕೊಡು. ಹಾಗೇನೆ ಬಿಸಿ ಬಿಸಿ ಪಕೋಡ ಮಾಡು. ಸರಿ ಚಿಕ್ಕಮ್ಮ, ಇವಾಗಲೇ ಹೋಗಿ ಬೇಕಾದ ವಸ್ತುಗಳನ್ನ ತಗೊಂಬರ್ತೀನಿ. ಇವ್ರು ನನ್ನ ಮನೆನ ಗುಂಡಾಂತರ ಮಾಡಿಯೇ ಹೋಗೋದು. ನರೇಂದ್ರ ಎಲ್ಲ ವಸ್ತುಗಳನ್ನ ತಂದ. ಸುಭದ್ರಾ, ನೋಡು ವಸ್ತುಗಳನ್ನ ತಂದಿದ್ದೀನಿ, ಚೆನ್ನಾಗಿ ಅಡಿಗೆ ಮಾಡು. ಏನ್ರಿ, ನಮ್ಮ ಮನೆಯಲ್ಲಿ ಮದುವೆನಾ ಅಥವಾ ಏನಾದ್ರೂ ವಿಶೇಷನಾ ಇಷ್ಟೊಂದು ತಂದಿದ್ದೀರಾ? ಹೌದು ಸುಭದ್ರಾ, ನೀನ್ ಕೂಡ ಒಳ್ಳೆ ಅಡಿಗೆ ಮಾಡಿ ಎಷ್ಟು ದಿನಗಳಾಯಿತು. ಚೆನ್ನಾಗಿ ಅಡಿಗೆ ಮಾಡಿಡು. ಹಾಗೆ ಅಂತ ಹೇಳಿ ಅಲ್ಲಿಂದ ಹೊಲಕ್ಕೆ ಹೋದ. ಇಷ್ಟೊಂದು ವೆರೈಟಿಯಲ್ಲಿ ಅಡಿಗೆ ಮಾಡಬೇಕು ಅಂದ್ರೆ ಎಷ್ಟು ಸೌದೆ ಬೇಕಾಗುತ್ತೆ, ಇದನ್ನ ಮಾಡಲಿಕ್ಕೆ ಎಷ್ಟು ಎಣ್ಣೆಗಳು ಬೇಕು. ಇವಾಗ ಏನ್ ಮಾಡೋದು? ಹೇಗೋ ಇವತ್ತು ಭಾನುವಾರ ಪಕ್ಕದ ಮನೆಗೆ ಸಂಬಂಧಿಕರೆಲ್ಲ ಬಂದಿರ್ತಾರೆ. ಅವರೆಲ್ಲರಿಗೆ ಈ ವಸ್ತುಗಳನ್ನ ಮಾರಿದ್ರೆ ಒಳ್ಳೆ ಹಣ ಸಿಗುತ್ತೆ. ಹಾಗೆ ಅಂತ ಸುಭದ್ರ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ತಂದಿರುವ ವಸ್ತುಗಳನ್ನು ಪ್ರತಿಯೊಂದು ಮನೆಗೆ ಹಂಚಿಕೊಟ್ಟು ಹಣವನ್ನು ಪಡೆದುಕೊಂಡ್ಲು. ಅಮ್ಮ ಸುಭದ್ರ, ಅಡಿಗೆ ಎಲ್ಲ ಮುಗೀತಾ? ಎಲ್ಲರೂ ಊಟ ಮಾಡೋಣ? ಆಯ್ತತ್ತೆ, ಬನ್ನಿ, ನಿಮಗೆ ಊಟ ಕೊಡ್ತೀನಿ. ಎಲ್ಲರೂ ಬಂದು ಕೂತ ತಕ್ಷಣ, ಏನಮ್ಮ, ಏನ್ ಅಡಿಗೆ ಮಾಡಿದೀಯಾ? ನಿನ್ನ ಗಂಡ ನಾನು ಹೇಳಿದ ವಸ್ತುಗಳನ್ನ ತಗೊಂಬರ್ಲಿಲ್ವಾ? ಅಯ್ಯೋ ಅತ್ತೆ, ನಿಮ್ ಮಗನಿಗೆ ಚೆನ್ನಾಗಿರುವ ತರಕಾರಿನ ತಗೊಳ್ಳಿಕ್ಕೆ ಗೊತ್ತೇ ಇಲ್ಲ. ಹಾಳಾಗಿರುವ ತರಕಾರಿನ ತಂದಿದ್ದಾರೆ. ಅದಕ್ಕೇನೆ ನಾನು ಪಕ್ಕದ ಮನೆಯವರಿಗೆ ಕೊಟ್ಟು ಅಂಗಡಿಗೆ ವಾಪಸ್ ಮಾಡ್ಕೊಂಡು ಬರ್ಲಿಕ್ಕೆ ಕಳ್ಸಿದೀನಿ. ಇನ್ನು ಬರ್ಲಿಲ್ಲ. ಎಷ್ಟೊತ್ತು ಅಂತ ಇರೋದು ಅಂತ ಇರುವ ತರಕಾರಿ ಹಾಕಿ ಸಾರು ಮಾಡಿದೀನಿ, ಬಂದು ಊಟ ಮಾಡ್ಕೊಳ್ಳಿ. ಅಯ್ಯೋ ಹಾಳಾದವಳೆ, ಇವತ್ತು ಕೂಡ ಇದೇ ಅಡಿಗೆನಾ? ಸರಿ ಅಂತ ಹೇಳಿ ಎಲ್ಲರೂ ಊಟ ಮಾಡಿ ನಿದ್ರೆ ಮಾಡ್ಲಿಕ್ಕೆ ಅಂತ ಹೋದ್ರು. ನರೇಂದ್ರ ಅವನ ಅತ್ತೆಗೋಸ್ಕರ ಹೊಸ ಕಂಬಳಿಯನ್ನೆಲ್ಲ ತೆಗೆದಿಟ್ಟಿದ್ದ. ಹೊರಗಡೆ ಬೆಂಕಿ ಕೂಡ ಹಾಕಿದ್ದ. ಅದನ್ನು ನೋಡಿದ ಸುಭದ್ರ ಎದೆ ಬಡಿದಂಗಾಯಿತು. ಏನ್ರಿ, ಹೊರಗಡೆ ಬೆಂಕಿ ಹಾಕಿದೀರಾ? ಹೊಸ ಬೆಡ್ಶೀಟ್ ಎಲ್ಲ ತೆಗ್ದಿಟ್ಟಿದ್ದೀರಾ? ಎಷ್ಟೊಂದು ಸೌದೆ ಖರ್ಚಾಗುತ್ತೆ ಅಂತ ನಿಮಗೆ ಗೊತ್ತಿಲ್ವಾ? ಪರವಾಗಿಲ್ಲ ಕಣೆ, ಅವ್ರು ಎಷ್ಟು ದಿನ ಅಂತ ಇರ್ತಾರೆ? 2 ದಿನ ಇದ್ದು ಆಮೇಲೆ ಹೊರಟೋಗ್ತಾರೆ. ಸುಭದ್ರ ಅವಳ ಅತ್ತೆ ಆ ಕಂಬಳಿಯಲ್ಲಿ ಮಲ್ಕೋಬಾರ್ದು ಅಂತ ಒಂದು ಒಳ್ಳೆ ಪ್ಲಾನ್ ಅನ್ನು ಮಾಡಿದ್ಲು. ಅತ್ತೆ, ನೀವು ಆ ಕಂಬಳಿಯಲ್ಲಿ ಮಲಗಬೇಡಿ. ಆ ಕಂಬಳಿ ತುಂಬಾನೇ ಹಳೇದು. ಅದನ್ನ ಒಳಗೆ ಇಟ್ಟ ಕಾರಣ ಅದರಲ್ಲಿ ಹುಳಗಳು ತುಂಬಿಕೊಂಡಿದೆ. ಹಾಗೆ ಹೇಳಿ ಅವರನ್ನು ಜೊತೆಗೆ ಮಲಗಿಸ್ಕೊಳ್ಳೋಣ ಅಂತ ತೀರ್ಮಾನ ಮಾಡಿದ್ಲು. ಅಪ್ಪ ನರೇಂದ್ರ, ನಿನ್ನ ಹೆಂಡತಿ ತುಂಬಾನೇ ಜಿಪುಣಿ ಕಣಪ್ಪ. ಇನ್ನು ಇಲ್ಲೇ ಇದ್ದೆ ಅಂದ್ರೆ ಊಟಕ್ಕೂ ನಿದ್ರೆ ಮಾಡ್ಲಿಕ್ಕೂ ತುಂಬಾನೇ ಕಷ್ಟಪಡಬೇಕಾಗುತ್ತೆ.
ನಾನು ನನ್ನ ಮನೆಗೆ ಹೋಗ್ಬಿಡ್ತೀನಿ. ಹಾಗೆ ಹೇಳಿ ಅಲ್ಲಿಂದ ಹೊರಟೇ ಹೋದ್ರು. ನಿನ್ನ ಜಿಪುಣತನದಿಂದ ನಮ್ಮ ಮನೆಗೆ ಬಂದವರೆಲ್ಲ ತಿರುಗಿ ವಾಪಸ್ ಹೋದ್ರು. ಇನ್ನು ಯಾವ ಸಂಬಂಧಿಕರು ಕೂಡ ಬರೋದಿಲ್ಲ. ಮಹೇಂದ್ರಗಿರಿ ಎನ್ನುವ ಗ್ರಾಮದಲ್ಲಿರುವ ಭಾಸ್ಕರಿಗೆ 2 ಗಂಡು ಮಕ್ಕಳು, ಪಾಪಯ್ಯ ಮತ್ತು ಸೋಮಯ್ಯ. ಪಾಪಯ್ಯ ತುಂಬಾನೇ ಜಿಪುಣ. ಪಾಪಯ್ಯ ಯಾವ ರೀತಿ ಅಂತ ಅವರ ತಂದೆಗೇನೆ ಗೊತ್ತಿತ್ತು. ಆ ವಿಷಯ ತಿಳಿದ ಅವರ ತಂದೆ ಸಾಯುವ ಮುಂಚೆ ಅವರ ಆಸ್ತಿಯನ್ನು 2 ಭಾಗವಾಗಿ ವಿಂಗಡಿಸಿ 2 ಮಕ್ಕಳಿಗೂ ಕೊಟ್ಟಿದ್ರು. ಆ ಹಣದಲ್ಲಿ ಚಿಕ್ಕ ಮಗ ಒಂದು ಅಂಗಡಿಯನ್ನು ಹಾಕಿ ವ್ಯಾಪಾರ ಮಾಡ್ತಿದ್ದ. ಆದರೆ ದೊಡ್ಡವನಾದ ಪಾಪಯ್ಯ ವ್ಯಾಪಾರ ಮಾಡಿದ್ರೆ ಹಣ ಖರ್ಚಾಗುತ್ತೆ ಅಂತ ಮದುವೆ ಬ್ರೋಕರ್ ಆಗಿ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದ. ಮದುವೆ ಬ್ರೋಕರ್ ಆಗಿರುವ ಕಾರಣ ಅದರಲ್ಲಿ ಅವರಿಗೆ ಸ್ವಲ್ಪ ಹಣ ಬರ್ತಿತ್ತು. ಒಂದು ದಿನ ಅವರ ಮುಂದೆ ಮನೆಯಲ್ಲಿರುವ ರಾಮಯ್ಯ ಪಾಪಯ್ಯನನ್ನು ನೋಡಿ, ಪಾಪಯ್ಯ, ನನ್ನ ಮಗಳ ವಿದ್ಯಾಭ್ಯಾಸ ಮುಗಿದಿದೆ. ಅವಳ ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಕಳಿಸೋದಿಲ್ಲ. ಅದಕ್ಕೇನೆ ಅವಳಿಗೆ ಮದ್ವೆ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಒಳ್ಳೆ ಸಂಬಂಧ ಏನಾದ್ರೂ ಇದ್ರೆ ಹೇಳು. ಸರಿ ಅಯ್ಯ, ನಾನ್ ನಿಮ್ಗೆ ಒಂದು 2 ದಿನದಲ್ಲೇ ಸಂಬಂಧನ ನೋಡಿಕೊಡ್ತೀನಿ. ಸರಿ, ಇವತ್ ನಿಮ್ ಮನೇಲಿ ಏನ್ ಸಾರು? ನನ್ನ ಹೆಂಡತಿಗೆ ಹುಷಾರಿಲ್ಲ, ಅದರಿಂದ ಮನೇಲಿ ಅಡಿಗೆ ಏನೂ ಮಾಡ್ಲಿಲ್ಲ. ಹೌದಾ? ಜಾನಕಿಯಮ್ಮನಿಗೆ ಹುಷಾರಿಲ್ವಾ? ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರಾ? ನಾನು ಮೊದಲೇ ಅವಳಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಔಷಧಿ ಎಲ್ಲ ತೆಗೆದುಕೊಟ್ಟಿದ್ದೀನಿ. ರಾತ್ರಿ ನೀವು ನನಗೆ ಸ್ವಲ್ಪ ಸಾರು ಮಾತ್ರ ಕೊಟ್ಬಿಡಿ. ಹಾಗೆ ಹೇಳಿ ರಾಮಯ್ಯ ಅಲ್ಲಿಂದ ಹೊರಟೋದ್ರು. ಆ ನಂತರ ಪಾಪಯ್ಯ ಮನೆಗೆ ಬಂದು ತನ್ನ ಹೆಂಡತಿ ಜೊತೆ, ಇವತ್ತು ಸಾರು ಮಾಡಬೇಡ, ಸಾರ್ನ ಪಕ್ಕದ ಮನೆಯಿಂದ ಕೇಳಿದ್ದೀನಿ, ನೀನು ಅನ್ನ ಮಾತ್ರ ಮಾಡ್ಕೋ. ಯಾಕೆ ರೀ, ಇವತ್ತವ್ರ ಮನೇಲಿ ಏನಾದರೂ ವಿಶೇಷನಾ? ಅವರ ಮಗಳಿಗೆ ಒಂದು ಒಳ್ಳೆ ಸಂಬಂಧನ ನೋಡ್ಲಿಕ್ಕೆ ಹೇಳಿದ್ರು. ಹೀಗೆ ಅವ್ರ ಜೊತೆ ನಿಂತು ಮಾತಾಡ್ತಾ ಇರುವಾಗ ಅವ್ರ ಮನೆಯಿಂದ ಮೀನ್ ಸಾರು ವಾಸನೆ ಬರ್ತಾ ಇತ್ತು. ಅದಕ್ಕೇನೆ ನನ್ನ ಹೆಂಡತಿಗೆ ಹುಷಾರಿಲ್ಲ, ಇವತ್ತು ಸಾರು ಕೊಡಿ ಅಂತ ಕೇಳಿದೆ. ಅಯ್ಯೋ ಹಾಳಾದವ್ರೆ, ನಿಮಗೆ ಮೀನ್ ಸಾರು ಬೇಕು ಅಂತ ನನಗೆ ಹುಷಾರಿಲ್ಲ ಅಂತ ಹೇಳಿದ್ರಾ? ಬೇರೆ ಯಾರಾದರೂ ಏನಾದರೂ ಕೊಡ್ತೀನಿ ಅಂತ ಹೇಳಿದ್ರೆ ಈಗೇನೆ ಏನೇನೋ ಹೇಳ್ತೀರಾ? ಅಯ್ಯಯ್ಯೋ, ಬೇರೆ ಏನೂ ಇಲ್ಲ ಕಣೆ, ನಾನು ಸಾರು ಮಾತ್ರ ಕೇಳಿದ್ದು, ನೀನೇನೇನೋ ಹೇಳಕ್ ಹೋಗ್ಬೇಡ. ನೀನು ಆಮೇಲೆ ಹೋಗಿ ರಾಮಯ್ಯನ ಹೆಂಡತಿ ಜೊತೆ ಕೇಳ್ಕೊ, ನಾನು ಹೊರಗಡೆ ಹೋಗಿ ಬರ್ತೀನಿ. ಹಾಗೆ ಹೇಳಿ ಹೊರಗಡೆ ಹೊರಟ. ಆಗ ಅವನ ಮನೆ ಎದುರಿಗೆ ಒಬ್ಬ ಭಿಕ್ಷುಕ ಬರ್ತಿದ್ದ. ಅಯ್ಯ, ತುಂಬಾ ಹಸಿವಾಗ್ತಾ ಇದೆ, ತಿನ್ಲಿಕ್ಕೇನಾದ್ರೂ ಇದ್ರೆ ಕೊಡಿ ಅಯ್ಯ. ಸರಿ ಸರಿ ಕೊಡ್ತೀನಿ, ನಾನು ಹೇಳೋ ಕೆಲಸ ಮಾಡ್ತೀಯಾ? ನಾನೇ ಒಬ್ಬ ಭಿಕ್ಷುಕ, ನಾನು ನಿಮಗೆ ಯಾವ ಸಹಾಯ ಮಾಡೋಕ್ಕಾಗುತ್ತೆ? ನನ್ನ ಮನೆ ಎದುರುಗಡೆ ತುಂಬಾನೇ ಕಸಗಳಿದೆ, ಅದನ್ನ ಸ್ವಲ್ಪ ಶುದ್ಧ ಮಾಡು. ಹಾಗೆ ಹೇಳಿ ಇವನು ಕೆಲಸ ಮಾಡುವಾಗನೇ ನಾನು ಹೊರಟೋಗ್ಬಿಡ್ಬೇಕು. ಕೆಲಸ ಮಾಡಿದ್ಮೇಲೆ ಆಮೇಲೆ ಊಟ ಕೇಳ್ತಾನೆ. ಹೀಗೆ ಆಲೋಚನೆ ಮಾಡಿ ಅಲ್ಲಿಂದ ಹೊರಟೋದ. ಸರಿ ಅಯ್ಯ, ಕ್ಲೀನ್ ಮಾಡಿಬಿಡ್ತೀನಿ. ತನ್ನ ಗಂಡ ಎಲ್ಲ ಕೆಲಸವನ್ನು ಮಾಡಿಸಿಕೊಂಡು 1 ರೂಪಾಯಿ ಕೂಡ ಹಣ ಕೊಡೋದಿಲ್ಲ ಅಂತ ಪಾಪಯ್ಯನ ಹೆಂಡತಿ ಬಂದು, ಇಲ್ಲಿ ನೋಡಿ ಅಯ್ಯ, ನೀವು ಆಮೇಲೆ ಕೆಲಸ ಮಾಡಿ, ಮೊದಲು ಈ ಊಟ ಮಾಡಿ, ಕೆಲಸ ಮಾಡಿ ಆದಮೇಲೆ ಈ ದುಡ್ಡನ್ನ ಕೂಡ ತಗೊಂಡೊರಟೋಗಿ. ಹೀಗೆ ಭಿಕ್ಷುಕ ಕೆಲಸ ಮಾಡಿದ ನಂತರ ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಹೋದ. ಪೇರಯ್ಯ ಬಂದು ಆ ಊರೊಳಗೆ ಇರುವ ಒಂದು ದೊಡ್ಡ ಮರದ ಕೆಳಗೆ ಕೂತ. ಆಗ ಆ ಸಮಯ ನೋಡಿ ಧನುಂಜಯ ಅಲ್ಲಿಗೆ ಬಂದ. ಏನ್ ಪಾಪಯ್ಯ, ಹೇಗಿದ್ದೀರಾ? ಏನು ಇವಾಗ ಅಂಗಡಿ ಕಡೆ ಬರದೇ ಇಲ್ಲ, ಕೆಲಸದಲ್ಲೇ ಮುಳುಗಿ ಹೋಗಿದ್ದೀರಾ? ನೀವು ಚಿನ್ನದ ವ್ಯಾಪಾರ ಮಾಡ್ತಾ ಇದ್ದೀರಾ, ಯಾವಾಗ್ಲೂ ನಿಮ್ಮ ಅಂಗಡಿಗೆ ಬರ್ಲಿಕ್ಕಾಗುತ್ತಾ? ಈ ಊರಲ್ಲಿ ನಿಮ್ದು ಮಾತ್ರ ಅಂಗಡಿ ಇದೆ, ಎಲ್ಲರೂ ನಿಮ್ಮ ಅಂಗಡಿಗೇನೆ ಬರ್ತಾ ಇದ್ದಾರೆ. ನಾವು ಅಷ್ಟೊಂದು ಹಣ ಕಟ್ಟಿ ಚಿನ್ನವನ್ನು ತೆಗೆದುಕೊಂಡ್ರೆ ನೀವು ಸಣ್ಣದಾಗಿ ಚಿನ್ನ ಕೊಡ್ತೀರಾ. ನಿಮ್ಮಂತ ಬುದ್ಧಿವಂತರಿದ್ದಾರಾ? ನೀವು ಕೊಡುವಂತ ಹಣಕ್ಕೆ ತಾನೇ ಚಿನ್ನನ ಕೊಡಕ್ಕಾಗೋದು. ಇವಾಗ ಚಿನ್ನಕ್ಕೆ ಬೆಲೆ ಎಲ್ಲ ಜಾಸ್ತಿ ಆಗಿದೆ. ಸರಿ ಸರಿ, ಅದೆಲ್ಲ ಇರ್ಲಿ, ನನ್ ಮಗನಿಗೆ ಒಂದು ಒಳ್ಳೆ ಸಂಬಂಧವನ್ನು ನೋಡಿ. ಅಂಗಡಿ ಮನೆ ಎಲ್ಲ ಜವಾಬ್ದಾರಿನ ನೋಡಿ ನೋಡಿ ತುಂಬಾನೇ ಸುಸ್ತಾಗಿ ಹೋಗಿದೆ. ಸ್ವಲ್ಪ ದಿನ ನನ್ನ ಹೆಂಡತಿನ ಕರ್ಕೊಂಡು ಎಲ್ಲಾದ್ರೂ ಹೊರಗಡೆ ಹೋಗಿ ಬರೋಣ ಅನ್ಕೊಂಡಿದ್ದೀನಿ. ಈ ರೀತಿ ವಿಚಾರವನ್ನು ಇಲ್ಲಿ ಮಾತಾಡೋದಾ? ಬನ್ನಿ, ನಿಮ್ ಮನೆಗೆ ಹೋಗಿ ಕೂತ್ಕೊಂಡು ಆರಾಮವಾಗಿ ಮಾತಾಡೋಣ. ನಿಮ್ಮ ಜೊತೆ ಸಂಬಂಧನ ಇಟ್ಕೊಳ್ಳಕ್ಕೆ ತುಂಬಾ ಜನರು ಬರ್ತಾರೆ. ಸರಿ ಅಂತ ಹೇಳಿ ಅಲ್ಲಿಂದ ಹೊರಟು ಧನುಂಜಯ ಅವರ ಮನೆಗೆ ಹೋಗಿ ಒಳಗೆ ಕೂತ್ರು. ಧನುಂಜಯನ ಹೆಂಡತಿ ಪಾಪಯ್ಯನಿಗೆ ತಿನ್ನಲು ಸ್ವೀಟ್ ಅನ್ನು ತಂದು ಕೊಟ್ರು. ಹೇಳಿ ಪಾಪಯ್ಯ, ನಿಮಗೆ ಗೊತ್ತಿರೋರು ಯಾರಾದ್ರೂ ಇದ್ದಾರಾ? ಒಳ್ಳೆ ಗುಣಗಳು ಇರುವ ಒಂದು ಒಳ್ಳೆ ಹುಡುಗಿನ ನೋಡು. ನನ್ ಮಗನಿಗೆ ಮೊದ್ಲೇ ತುಂಬಾ ಕೋಪ ಜಾಸ್ತಿ. ಸರಿ ಅಯ್ಯ, ನನಗೆ ನಿಮ್ ಬಗ್ಗೆ ಗೊತ್ತಿಲ್ವಾ? ನಾನು ಯಾವ ಸಂಬಂಧವನ್ನು ನೋಡಿದ್ರೂ ನಿಮ್ನ ಮನ್ಸಲ್ಲಿ ಇಟ್ಕೊಂಡೇ ಆಲೋಚನೆ ಮಾಡ್ತೀನಿ. ನಮ್ಮ ಮನೆಯ ಪಕ್ಕದ ಮನೆಯಲ್ಲಿರುವ ರಾಮಯ್ಯನಿಗೆ ಒಬ್ಳು ಮಗಳಿದ್ದಾಳೆ. ಅವಳು ತುಂಬಾ ಒಳ್ಳೆ ಹುಡುಗಿ, ಎಲ್ಲ ಕೆಲಸವನ್ನು ಮಾಡ್ತಾಳೆ. ಹೌದಾ? 2 ದಿನದಲ್ಲಿ ನೋಡಕ್ ಬರ್ತೀವಿ ಅಂತ ಹೇಳಿ ಕಳ್ಸಿ.
ಹೀಗೆ ಮಾತನಾಡಿ ಅಲ್ಲಿಂದ ಹೊರಡುವಾಗ ಪಾಪಯ್ಯ ಆ ಸ್ವೀಟ್ಗಳನ್ನು ಒಂದು ಬ್ಯಾಗಲ್ಲಿ ಹಾಕಿಕೊಂಡು ಹೊರಟ. ಪಾಪಯ್ಯನ ಈ ಗುಣಗಳನ್ನು ನೋಡಿ ಎಲ್ಲರೂ ಅವನನ್ನು ತುಂಬಾ ಕೇವಲವಾಗಿ ಮಾತಾಡ್ತಿದ್ರು. ಅದು ಯಾವುದನ್ನು ಕಿವಿಗೆ ಹಾಕಿಕೊಳ್ಳದೆ ಅವನ ಪಾಡಿಗೆ ಅವನಿದ್ದ. ಹೀಗೆ ಸ್ವಲ್ಪ ದಿನದಲ್ಲೇ ಧನುಂಜಯ ರಾಮಯ್ಯನವರ ಮನೆಯವರ ಜೊತೆ ಮಾತನಾಡಿ ಅವರ ಮಗಳನ್ನು ತನ್ನ ಮನೆಯ ಸೊಸೆಯಾಗಿ ಕರ್ಕೊಂಡೋದ್ರು. ಪಾಪಯ್ಯ ರಾಮಯ್ಯನಿಗೆ ಒಳ್ಳೆ ಸಂಬಂಧವನ್ನು ಹುಡುಕಿಕೊಟ್ಟೆ ಎನ್ನುವ ಕಾರಣಕ್ಕೋಸ್ಕರ ರಾಮಯ್ಯನ ಮನೆಗೆ ಹೋಗಿ ಪದೇ ಪದೇ ತಿನ್ನುವ ಪದಾರ್ಥಗಳನ್ನು ತಗೊಂಬರ್ತಿದ್ದ. ಅದು ರಾಮಯ್ಯನಿಗೆ ಸ್ವಲ್ಪ ಕೂಡ ಇಷ್ಟವಾಗಲಿಲ್ಲ. ಒಂದು ದಿನ ರಾಮಯ್ಯ ಪಾಪಯ್ಯನ ನೋಡಲು ಬಂದ. ಪಾಪಯ್ಯ, ನನಗೆ ಸ್ವಲ್ಪ ಹಣ ಬೇಕಾಗಿದೆ, 2 ದಿನದಲ್ಲಿ ಕೊಟ್ಬಿಡ್ತೀನಿ, ಇದ್ರೆ ಕೊಡ್ಬೋದಾ? ಅಯ್ಯೋ ಅಯ್ಯ, ನಾನೇ ಕೆಲಸ ಇಲ್ಲದೆ ಸಿಕ್ಕಿದ ಕೆಲಸವನ್ನು ಮಾಡಿಕೊಂಡು ನನ್ನ ಜೀವನವನ್ನು ನಡೆಸ್ತಾ ಇದ್ದೀನಿ. ನೀವು ನನಗೆ ಹಣವನ್ನು ಸುಮ್ಮನೆ ಕೊಡೋದ್ ಬೇಡ. ನನ್ನ ಜೊತೆ ಒಂದು ಕಾಲ್ಗೆಜ್ಜೆ ಇದೆ, ಆ ಕಾಲ್ಗೆಜ್ಜೆನ ಇಟ್ಕೊಂಡು ಹಣ ಕೊಡಿ, ನಾನು 2-3 ದಿನದಲ್ಲೇ ಹಣ ಕೊಟ್ಟು ತಗೊಂಡೋಗ್ತೀನಿ. ಹಾಗೆ ಹೇಳಿ ಕಾಲಿನ ಗೆಜ್ಜೆಯನ್ನು ತೋರಿಸಿದ್ರು. ಆ ಗೆಜ್ಜೆಯನ್ನು ನೋಡಿದ ಪಾಪಯ್ಯ, ಪರವಾಗಿಲ್ಲ, ಗೆಜ್ಜೆ ಚೆನ್ನಾಗಿದೆ, ಇದನ್ನ ನಾನೇ ಇಟ್ಕೋತೀನಿ. ನೀವು 2 ದಿನದಲ್ಲಿ ನನ್ನ ಜೊತೆ ಹಣ ಕೊಟ್ಟು ತಗೊಳ್ಳದಿದ್ರೆ ಇದನ್ನ ನಾನು ವ್ಯಾಪಾರಿಗೆ ತಗೊಂಡೋಗಿ ಮಾರ್ಬಿಡ್ತೀನಿ. ಆಮೇಲೆ ಅದ್ರ ಮೇಲೆ ಏನು ಹಣ ಸಿಗುತ್ತೋ ಅದನ್ನ ನಿಮಗೆ ಕೊಡ್ತೀನಿ. ಸರಿ ಸರಿ, ನಾನು ಕೊಡದಿದ್ರೆ ಹಾಗೆ ಮಾಡಿ, ಎಷ್ಟಿದ್ರೂ ನಿಮಗೆ ಕೊಡ್ಬೇಕಲ್ವಾ? ಹಾಗೆ ಹೇಳಿದಾಗ ಪಾಪಯ್ಯ ಮನೆಯೊಳಗೆ ಹೋಗಿ ಗೆಜ್ಜೆಯನ್ನು ತೆಗೆದುಕೊಂಡು ಹಣವನ್ನು ಕೊಟ್ಟ. ಇಲ್ಲಿ ನೋಡಿ ರಾಮಯ್ಯ, ನಾನು ಹೇಳಿದು ನೆನಪಿದೆ ತಾನೇ? ನೆನಪಿದೆ ಪಾಪಯ್ಯ, ಹೇಗೆ ಮರಿತೀನಿ ನಾನು? ಹೀಗೆ ರಾಮಯ್ಯ ಹಣವನ್ನು ತೆಗೆದುಕೊಂಡು ಮನೆಗೆ ಹೋದ್ರು. ಪಾಪಯ್ಯ ಆ ಕಾಲ್ಗೆಜ್ಜೆಯನ್ನು ತೆಗೆದುಕೊಂಡು ಬಂದು ಕಬ್ಬಿಣದ ಪೆಟ್ಟಿಗೆಯಲ್ಲಿ ಇಟ್ಟು ಬೀಗ ಹಾಕ್ದ. ಹೀಗೆ 3 ದಿನ ಕಳೆಯಿತು. ಪಾಪಯ್ಯ ರಾಮಯ್ಯ ಹಣವನ್ನು ತಂದು ಕೊಡಲಿಲ್ಲ ಅಂತ ರಾಮಯ್ಯನನ್ನು ಹುಡುಕಿಕೊಂಡು ಹೋದ. ಏನು ರಾಮಯ್ಯನವರೇ, ಗೆಜ್ಜೆನ ತಗೊಂಡು ಹಣವನ್ನು ಕೊಡದಿಲ್ವಾ? ಗೆಜ್ಜೆನಾ? ಯಾವ ಗೆಜ್ಜೆ, ಯಾವ ಹಣ? ಯಾರ ಜೊತೆ ಮಾತಾಡ್ತಿದ್ದೀರಾ? 3 ದಿನಕ್ಕೆ ಹಿಂದೆ ತಾನೇ ನನ್ನ ಜೊತೆ ಕಾಲ್ಗೆಜ್ಜೆಯನ್ನು ತಂದುಕೊಟ್ಟು ಹಣವನ್ನು ತಗೊಂಡೋದ್ರಿ. ಇವಾಗ ಯಾವ ಹಣ, ಯಾವ ಗೆಜ್ಜೆ ಅಂತ ಕೇಳ್ತಿದ್ದೀರಾ? ಅದೇನು ಕದ್ದು ತಂದಿದ್ದ? ನಾನ್ ನಿಮ್ ಜೊತೆ ಯಾವ ಗೆಜ್ಜೆಯನ್ನು ಕೂಡ ಕೊಡ್ಲಿಲ್ಲ. ನೀವೇನೋ ಮರ್ತಿರ್ಬೇಕು, ಅಥವಾ ಯಾರ ಜೊತೆನೋ ತಗೊಂಡು ನಾನ್ ಕೊಟ್ಟಿರುವ ಹಾಗೆ ಆಲೋಚನೆ ಮಾಡಿದ್ದೀರಾ. ಮೊದ್ಲು ಮನೆಗೆ ಹೋಗಿ ಯೋಚನೆ ಮಾಡಿ ನೋಡಿ. ಓ, ಅದು ನಿಮ್ದಲ್ವಾ? ಹಾಗಾದ್ರೆ ಇವಾಗ್ಲೇ ತಗೊಂಡೋಗಿ ಅದನ್ನ ಮಾರ್ತೀನಿ. ನೀವು ಮಾರಿ ಬೇರೆ ಇನ್ನೇನಾದ್ರೂ ಮಾಡಿ, ನನಗೇನು ಕಷ್ಟ? ಹಾಗೆ ಹೇಳಿ ಹೊರಟೋದ್ರು. ಆ ನಂತರ ಪಾಪಯ್ಯ ಆ ಕಾಲ್ಗೆಜ್ಜೆಯನ್ನು ತೆಗೆದುಕೊಂಡು ಬಂದು ತನ್ನ ಹೆಂಡತಿ ಕೈಯಲ್ಲಿ ಕೊಟ್ರು. ಹೆಂಡತಿ ಆ ಕಾಲ್ಗೆಜ್ಜೆಯನ್ನು ನೋಡಿ, ಈ ಗೆಜ್ಜೆನ ಪೆಟ್ಟಿಗೆಯಲ್ಲಿಟ್ಟು ಬೀಗ ಹಾಕು. ಏನ್ರಿ ಇದು, ಯಾಕೆ ಗೆಜ್ಜೆನ ಹೊರಗೆ ತೆಗೆದ್ರಿ? ಮಾರೋಣ ಅಂತಾನೆ ತಗೊಂಡೋದೆ. ಗೆಜ್ಜೆನ ಮಾರದ? ಗೆಜ್ಜೆನ ಮಾರಿ ತಿನ್ನುವಷ್ಟು ನಮ್ಮ ಪರಿಸ್ಥಿತಿ ಏನಾಯ್ತು ರೀ? ಯಾಕೆ ಗೆಜ್ಜೆನ ತಗೊಂಡೋಗಿ ಮಾರ್ಲಿಕ್ಕೆ ನೋಡಿದ್ರಿ? ಏನು, ರಾಮಯ್ಯನ ಕಾಲ್ಗೆಜ್ಜೆಯನ್ನು ನೋಡಿ ನಮ್ಮ ಕಾಲ್ಗೆಜ್ಜೆ ಅಂತ ಹೇಳ್ತಾ ಇದ್ದೀಯಾ? 3 ದಿನಗಳ ಹಿಂದೆ ರಾಮಯ್ಯ ತಾನೇ ಈ ಕಾಲ್ಗೆಜ್ಜೆನ ತಂದು ಇಟ್ಟೋಗಿದ್ದು. ಏನ್ರಿ ಮಾತಾಡ್ತಾ ಇದ್ದೀರಾ? ಯಾರ್ದು ಕಾಲ್ಗೆಜ್ಜೆ? ಯಾರ ಜೊತೆ ಕೊಟ್ರಿ? ಯಾವ ಹಣ? ಈ ಕಾಲ್ಗೆಜ್ಜೆಯ ಡಿಸೈನ್ ಚೆನ್ನಾಗಿದೆ, ಇದೇ ರೀತಿ ಮಾಡಿಕೊಡ್ತೀನಿ ಅಂತ ರಾಮಯ್ಯನ ಹೆಂಡತಿ ತಗೊಂಡೋದ್ರು. ಆದ್ರೆ ನೀವೇನು ಹೀಗೆ ಹೇಳ್ತೀರಾ? ನಮ್ಮ ಕಾಲ್ಗೆಜ್ಜೆ ಯಾವುದು, ಅವರ ಕಾಲ್ಗೆಜ್ಜೆ ಯಾವುದು ಅಂತ ನಿಮ್ಗೆ ಸರಿಯಾಗಿ ಗೊತ್ತಿಲ್ವಾ? ಅದ್ರಲ್ಲಿ ನಿಮ್ ಹೆಸರಿಲ್ವಾ ರೀ? ಅಯ್ಯೋ ದೇವ್ರೆ, ನಮ್ಮ ಕಾಲ್ಗೆಜ್ಜೆನ ನಮಗೆ ತಂದು ಕೊಟ್ಬಿಟ್ಟು ಹಣ ತಗೊಂಡೋಗ್ಬಿಟ್ರಾ? ಹೌದು, ಆವತ್ ನಾನ್ ಪೆಟ್ಟಿಗೆಯಲ್ಲಿ ಇಡುವಾಗ ನೋಡ್ದೆ ಅಲ್ವಾ? ಅವಾಗ್ಲಾದ್ರೂ ನಿನ್ ವಿಷಯನ ಹೇಳ್ಬಾರ್ದಾ? ನಾನು ಹೇಗೆ ವಿಷಯನ ಹೇಳದ್ರಿ? ನಾನ್ ಕೊಟ್ಟಿದ್ದು ಅವ್ರು ನಿಮ್ ಕೈಯಲ್ಲಿ ಕೊಟ್ಟಿದ್ದಾರೆ, ಅದನ್ನ ನೀವ್ ಇಡ್ತಿದ್ದೀರಾ ಅಂತ ನಾನ್ ಆಲೋಚನೆ ಮಾಡ್ದೆ. ಆದ್ರೆ ಇವರು ನಿಮ್ ಜೊತೆ ಹಣ ತಗೊಂಡು ಕೊಟ್ಟಿರ್ತಾರೆ ಅಂತ ನನಗ್ ಮಾತ್ರ ಹೆಂಗ್ ಗೊತ್ತು? ನೀನಾದ್ರೂ ರಾಮಯ್ಯನಿಗೆ ಕಾಲ್ಗೆಜ್ಜೆ ಕೊಟ್ಟಿದೀನಿ ಅಂತ ನನ್ ಜೊತೆ ಹೇಳ್ದ? ನಾನು ಕೊಟ್ಟಿದ್ದು ಅವ್ರು ನೋಡಿ ಕೊಡ್ತಾರೆ ಅಂತ. ಅವ್ರು ಅದನ್ನ ತಂದು ನಿಮ್ ಜೊತೆ ಇಟ್ಟು ಹಣ ತಗೊಂಡು ಹೋಗ್ತಾರೆ ಅಂತ ನನಗ್ ಮಾತ್ರ ಹೆಂಗೇರಿ ಗೊತ್ತು? ಗೊತ್ತಾಯ್ತಾ? ನೀವು ಮಾಡೋ ಸಣ್ಣ ಸಣ್ಣ ವಿಚಾರದಿಂದ ಅವ್ರು ನಿಮ್ನ ಎಷ್ಟು ಕೇವಲವಾಗಿ ನೋಡಿದ್ದಾರೆ ಅಂತ. ಸರಿ ಸರಿ, ನಾನು ರಾಮಯ್ಯನ ಜೊತೆ ಹೋಗಿ ಇವಾಗ್ಲೇ ಕೇಳಿ ಬರ್ತೀನಿ. ಹಾಗೆ ಹೇಳಿ ರಾಮಯ್ಯನ ಬಳಿ ಹೋಗಿ, ಏನ್ ರಾಮಯ್ಯ, ನನ್ನ ಗೆಜ್ಜೆನ ತಂದು ನನ್ ಜೊತೆನೆ ಅಡ ಇಡ್ತೀರಾ? ನೀನು ಮಾತ್ರ ನನ್ನ ಮಗಳಿಗೆ ಒಳ್ಳೆ ಸಂಬಂಧನ ಹುಡುಕಿಕೊಟ್ಟೆ ಎನ್ನುವ ಹೆಸರಲ್ಲಿ ನನ್ನ ಮನೆಗೆ ಬಂದು ಅನ್ನ ಬೇಕು, ಸಾರ್ ಬೇಕು ಅಂತ ಎಲ್ಲ ಹಾಕೊಂಡು ತಗೊಂಡೋಗ್ತಾ ಇದ್ದೆ. ನನಗೆ ಮಾತ್ರ ಎಲ್ಲಿಂದ ಹಣ ಬರುತ್ತೆ? ಇರಿ, ಇವಾಗ್ಲೇ ನಿಮ್ ಬಗ್ಗೆ ಧನುಂಜಯ ಅಯ್ಯನವ್ರ ಜೊತೆ ಹೇಳ್ತೀನಿ. ನಾನು ನನ್ನ ಮಗಳ ಜೀವನದ ಬಗ್ಗೆ ಆಲೋಚನೆ ಮಾಡಿ ನೀನು ಕೇಳುವ ವಸ್ತುಗಳನ್ನೆಲ್ಲ ಕೊಡೋಣ ಅಂತ ಆಲೋಚನೆ ಮಾಡಿದೆ. ಆದ್ರೆ ನನಗೆ ಹೀಗೆ ಮಾಡ್ಬೇಕು ಅಂತ ಹೇಳಿಕೊಟ್ಟಿದ್ದೆ ಧನುಂಜಯ ಅಯ್ಯನೇ. ನೀನು ಬಂದು ಕೇಳಿದ್ರು ಹೀಗೇನೆ ಹೇಳಕ್ ಕೇಳಿದ್ರು. ಹೀಗೆ ಪೇರಯ್ಯ ರಾಜಯ್ಯನಿಗೆ ಹಣ ಕೊಟ್ಟಿದ್ದಕ್ಕೆ ಯಾವ ಸಾಕ್ಷಿ ಕೂಡ ಇರ್ಲಿಲ್ಲ. ಯಾರನ್ನು ಸಮ್ಮುಖದಲ್ಲಿ ಇಟ್ಟುಕೊಂಡು ಕೂಡ ಪೇರಯ್ಯ ಹಣ ಕೊಡ್ಲಿಲ್ಲ.
ಹೀಗೆ ಪೇರಯ್ಯ ಏನು ಮಾಡಲು ಸಾಧ್ಯವಾಗದೆ ಮನೆಗೆ ಬಂದ್ರು. ಏನ್ರಿ, ಅವರು ಹಣ ಕೊಟ್ರಾ? ರಾಮಯ್ಯ ನಾನ್ ಹಣ ಕೊಡ್ಲಿಲ್ಲ ಅಂತ ಹೇಳಿದ್ರು. ಆದ್ರೆ ಇದು ಧನುಂಜಯ ರಾಮಯ್ಯ ಇಬ್ರು ಸೇರಿ ನಡೆಸಿದ ನಾಟಕ. ನೋಡಿದ್ರ, ಅವ್ರ ಜೊತೆ ಮೀನ್ ಸಾರು ಅನ್ನ ಅಂತ ಎಲ್ಲಾನು ತೆಗೆದು ತಿಂದ್ರಲ್ವಾ, ಅದಕ್ಕೇನೆ ಅವ್ರು ನಿಮ್ನ ಇಷ್ಟು ಕೇವಲವಾಗಿ ಮಾಡಿರೋದು. ನಿಮ್ಮ ಜಿಪುಣತನದಿಂದ ಹಣವನ್ನು ಕಳ್ಕೊಂಡ್ರಿ. ನಿಮ್ಮ ತಮ್ಮನ್ನ ನೋಡಿದ್ರ, ನಿಮ್ಮ ತಂದೆ ಕೊಟ್ಟ ಹಣದಲ್ಲಿ ವ್ಯಾಪಾರ ಮಾಡಿ ಇವಾಗ ಹೊಸದಾಗಿ ಮನೆ ಕೂಡ ಕಟ್ಕೊಂಡೋಗಿದ್ದಾರೆ. ಆದ್ರೆ ನೀವು ಮಾತ್ರ ಏನ್ ಮಾಡಿದ್ರಿ? ನಿಮ್ ತಂದೆ ಕೊಟ್ಟ ಹಣವನ್ನು ಹಾಗೇನೆ ಕೂಡಿಟ್ರಿ. ಇವಾಗ ಯಾರಿಗೋ ಹಣ ಕೊಟ್ಟು ಕಳ್ಕೊಂಡ್ರಿ. ಒಂದೊಂದು ವಿಚಾರದಲ್ಲಿ ಜವಾಬ್ದಾರಿ ಇಲ್ಲದೆ ಇರೋದು ತಪ್ಪು ರೀ. ರಾಮಯ್ಯ ಹಣವನ್ನು ತೆಗೆದುಕೊಂಡು ಬಂದು ಪಾಪಯ್ಯನ ಕೈಯಲ್ಲಿ ಕೊಟ್ರು. ತಗೋ ಪಾಪಯ್ಯ, ನಿನ್ನ ಹಣ. ನೀನು ಮಾಡಿದ್ದು ತಪ್ಪು ಅಂತ ನಿನಗೆ ಅರ್ಥ ಮಾಡಿಸ್ಲಿಕ್ಕೇನೆ ನಾನು ಈ ರೀತಿ ಮಾಡಿದ್ದು. ತಗೋ ನಿನ್ನ ಹಣ. ಹೀಗೆ ಎಲ್ಲರೂ ಸೇರಿ ಜಿಪುಣ ಪಾಪಯ್ಯನಿಗೆ ಪಾಠವನ್ನು ಕಲಿಸಿಕೊಟ್ರು.